ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ಇವತ್ತು ನಾವು ಆಮ್ಲ ಟೀ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಆಮ್ಲ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋದಾದರೆ, ಇದು ವೆರಿ ಗುಡ್ ಹ್ಯುಮಿನಿಟಿ ಬೂಸ್ಟರ್, ಬ್ಲಡ್ ಪ್ಯೂರಿಫೈಯರ್, ವೆರಿ ಗುಡ್ ಫಾರ್ ಹೆಲ್ತಿ ಸ್ಕಿನ್ ಮತ್ತು ಏರ್ ಫಾಲ್ನ ಕಡಿಮೆ ಮಾಡುತ್ತೆ ಇದು. ಮತ್ತು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ ಕೂಡ ಇದು. ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಡೈಲಿ ಒಂದು ಮಾತ್ರ ಕನ್ಸ್ಯೂಮ್ ಮಾಡಬೇಕು ಒಬ್ಬ ಪರ್ಸನ್, ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು. ಯಾವುದೇ ಆದರೂ ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಆ ಥರ. ಈಗ ಆಮ್ಲ ಟೀ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ನಾನು ಇಬ್ಬರಿಗೆ ಸರ್ವ್ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ ನೋಡಿ. ಕಡಿಮೆ ಐಟಮ್ಸು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು. ಆಮ್ಲ ನಾನು ಒಂದು ಆಮ್ಲನ ತುರಿದಿಟ್ಕೊಂಡಿದ್ದೀನಿ, ಮತ್ತು ಪುದೀನ ತೊಗೊಂಡಿದ್ದೀನಿ, 1 ಸ್ಪೂನ್ ಶುಗರ್ ತೊಗೊಂಡಿದ್ದೀನಿ ನೋಡಿ. ಮೊದಲು ನೀರನ್ನ ಬಾಯ್ಲ್ ಮಾಡ್ಕೋಬೇಕು. 2 ಗ್ಲಾಸ್ ಹಾಕ್ತಾಯಿದ್ದೀನಿ ನೋಡಿ ನೀರು. ಇದ್ರ ಜೊತೆಗೆ ನಾವು ತುರಿದಿಟ್ಕೊಂಡಿದ್ವಲ್ಲ ಆಮ್ಲ, ಆ ಆಮ್ಲ, ಶುಗರು ಮತ್ತು ಪುದೀನ, ಇದು ಒಂದು 5 ನಿಮಿಷನಾದರೂ ಬಾಯ್ಲ್ ಆಗಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಿ. ಕಲ್ಲರಲ್ಲಿ ಚೇಂಜ್ ಆಗುತ್ತೆ ಸ್ವಲ್ಪ, ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡಬೇಕು. ಬೇಕಿದ್ರೆ ನೀವು ಒಂದು ಪಿಂಚು ಸಾಲ್ಟ್ ಕೂಡ ಹಾಕ್ಕೋಬೋದು, ಅದು ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಸಾಲ್ಟ್ ಯೂಸ್ ಮಾಡ್ತಾ ಇಲ್ಲ. ಸಾಲ್ಟ್ ಹಾಕ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ ಅದು. ನೋಡಿ ಬಾಯ್ಲ್ ಆಗ್ತಾ ಇದೆ. 5 ನಿಮಿಷನಾದರೂ ಬಾಯ್ಲ್ ಆಗಬೇಕು. ಸಿಮ್ಮಲ್ಲಿ ಇಟ್ಬಿಡಿ ಅದು. ನೋಡಿ ಈಗ ಕಲರ್ ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ಫಿಲ್ಟ್ರ್ ಮಾಡಿ ಎತ್ತಿಟ್ಟಿರ್ತೀವಲ್ಲ ಅದು ಆಮ್ಲ ಮತ್ತು ಪುದೀನ, ಅದನ್ನು ಎಸಿಬೇಡಿ, ಹಂಗೆ ಇಟ್ಕೊಂಡಿರಿ. ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ನಾವೇನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಪುದೀನ ಮತ್ತು ಆಮ್ಲ, ಅದನ್ನು ಸ್ವಲ್ಪ ಮಾತ್ರ ಅದಕ್ಕೆ ಹಾಕಿ. ಯಾಕೆ ಫಿಲ್ಟ್ರೇ ಮಾಡೋ ಅವಶ್ಯಕತೆ ಇರಲಿಲ್ವಲ್ಲ, ಹಂಗೆ ಹಾಕ್ಬೋದಿತ್ತು ಅಂತ ಕೇಳ್ತಾ ಇದ್ದೀರಾ? ಹಂಗೆ ಹಾಕ್ಬಿಟ್ರೆ ತುಂಬ ಸಿಕ್ಬಿಡುತ್ತೆ ಆಮ್ಲ, ಕುಡಿಯೋಕ್ಕಾಗಲ್ಲ, ಅದು ಒಂಥರ ಒಗ್ರು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ತುಂಬ ರುಚಿ ಅನಿಸುತ್ತೆ ಅದು. ಅದಕ್ಕೆ ನಾನು ಆ ಥರ ಮಾಡಿರೋದಷ್ಟೆ ನೋಡಿ. ಆಮ್ಲ ಟೀ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಚೇತನಾಸ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.